Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today's video is about active voice and passive voice in the simple future tense. Friends, in the previous video, we learned about tenses in the active voice and passive voice with examples. So friends, we have completed the tenses, that is simple present, simple past, present continuous, past continuous, present perfect tense, past perfect tense. So next we are going to discuss the simple future tense using positive, negative, interrogative and negative interrogative statements. So let's get started. So friends, ಇವಾಗ ನಾವು active voice and passive voice ನಲ್ಲಿ simple future tense ನ ಕಲಿಯೋಣ. So the structure of the active voice is subject plus will ಅಥವಾ shall plus verb one form plus object. Friends, ಇಲ್ಲಿ ನಾವು will and shall ಅನ್ನೋದು modal verb. ಬಟ್ ಟೆನ್ಸಸ್ ನಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಪ್ಲಸ್ ವರ್ಬ್ ಒನ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಪ್ಲಸ್ ಬಿ ಪ್ಲಸ್ ವಿ3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ಐ ವಿಲ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತೀನಿ. ಭವಿಷ್ಯತ್ನಲ್ಲಿ ಫ್ಯೂಚರ್ನಲ್ಲಿ ನಾನು ಎಕ್ಸಾಮ್ ಬರಿತೀನಿ. ಫ್ಯೂಚರ್ ಬಗ್ಗೆ ಹೇಳುವಾಗ, ಭವಿಷ್ಯದ ಬಗ್ಗೆ ನಾವು ಹೇಳುವಾಗ ನಾನು ನಾಳೆ ಎಕ್ಸಾಮ್ ಬರೀತೀನಿ. ಐ ವಿಲ್ ರೈಟ್ ಎನ್ ಎಕ್ಸಾಮ್ ಟುಮಾರೋ. ಓಕೆನಾ ಫ್ರೆಂಡ್ಸ್? ಐ ವಿಲ್ ರೈಟ್ ಎನ್ ಎಕ್ಸಾಮ್. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಐ ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ನಮಗೆ ಮೋಡಲ್ ವರ್ಬ್ ಫ್ರೆಂಡ್ಸ್. ಬಟ್ ಟೆನ್ಸ್ನಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟ್ ಅನ್ನೋದು ವಿ ಒನ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ಗೊತ್ತಲ್ವಾ ಫ್ರೆಂಡ್ಸ್? ಆಕ್ಟಿವ್ ವಾಯ್ಸ್ನಲ್ಲಿ ಇರೋ ಆಬ್ಜೆಕ್ಟ್ ಬಂದು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ವಿಲ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು ವಿ3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಗೊತ್ತಲ್ವಾ ಫ್ರೆಂಡ್ಸ್? ಆಕ್ಟಿವ್ ವಾಯ್ಸ್ನಲ್ಲಿ ಇರೋ ಸಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಐ ಅನ್ನೋ ಸಬ್ಜೆಕ್ಟ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ ಅಂತ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಆ್ಯನ್ ಎಕ್ಸಾಮ್ ವಿಲ್ ಬಿ ರಿಟರ್ನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರೆದಿತ್ತು. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಸ್ಟೇಟ್ಮೆಂಟ್ ಬಂದು ಐ ವಿಲ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತೀನಿ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಆ್ಯನ್ ಎಕ್ಸಾಮ್ ವಿಲ್ ಬಿ ರಿಟರ್ನ್ ಬೈ ಮೀ. ನಾನು ಎಕ್ಸಾಮ್ ಬರ್ದಿರ್ತೀನಿ ಅಂದರೆ ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿರುತ್ತೆ ಅಂದರೆ ಫ್ರೆಂಡ್ಸ್ ನಾನು ಎಕ್ಸಾಮ್ ಬರ್ದಿರ್ತೀನಿ ಫ್ಯೂಚರ್ನಲ್ಲಿ ಅಂತ ಹೇಳ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹಿ ವಿಲ್ ಪೇಂಟ್ ದ ವಾಲ್. ಅವನು ಗೋಡೆಗೆ ಪೇಂಟ್ ಹಾಕ್ತಾನೆ, ಅವನು ವಾಲ್ಗೆ ಪೇಂಟ್ ಹಾಕ್ತಾನೆ ಭವಿಷ್ಯತ್ನಲ್ಲಿ ಅಂತ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಹಿ ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪೇಂಟ್ ಅನ್ನೋದು ಏನಾಗುತ್ತೆ ವಿ ಒನ್ ಫಾರ್ಮ್, ದ ವಾಲ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ದ ವಾಲ್ ಅನ್ನೋದು ಸಬ್ಜೆಕ್ಟ್, ವಿಲ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಬ್, ಪೇಂಟೆಡ್ ಅನ್ನೋದು ವಿ3 ಫಾರ್ಮ್, ಬೈ ಹಿಮ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಹಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್ ಅಂತ ಬದಲಾಗುತ್ತೆ. ಸೊ ಹಿಮ್ ಅನ್ನೋದು ಆಬ್ಜೆಕ್ಟ್. ದ ವಾಲ್ ವಿಲ್ ಬಿ ಪೇಂಟೆಡ್ ಬೈ ಹಿಮ್. ಗೋಡೆ ಅನ್ನೋದು ಅವನಿಂದ ಪೇಂಟ್ ಆಗಿರುತ್ತೆ ಅಂದರೆ ಫ್ರೆಂಡ್ಸ್ ಅವನು ವಾಲ್ಗೆ ಗೋಡೆಗೆ ಪೇಂಟ್ ಹಾಕಿರ್ತಾನೆ ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಹಿ ವಿಲ್ ಪೇಂಟ್ ದ ವಾಲ್. ಅವನು ಗೋಡೆಗೆ ಪೇಂಟ್ ಹಾಕ್ತಾನೆ, ವಾಲ್ಗೆ ಪೇಂಟ್ ಹಾಕ್ತಾನೆ ಫ್ಯೂಚರ್ನಲ್ಲಿ ಅಂತ ಹೇಳ್ತಾ ಇರೋದು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ದ ವಾಲ್ ವಿಲ್ ಬಿ ಪೇಂಟೆಡ್ ಬೈ ಹಿಮ್. ಗೋಡೆ ಅನ್ನೋದು ಅವನಿಂದ ಪೇಂಟ್ ಆಗಿರುತ್ತೆ ಅಂದರೆ ಅವನು ಗೋಡೆಗೆ ವಾಲ್ಗೆ ಪೇಂಟ್ ಹಾಕಿರ್ತಾನೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್, ಐ ವಿಲ್ ನಾಟ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆಯಲ್ಲ. ನಾಳೆ ನಾನು ಎಕ್ಸಾಮ್ ಬರೆಯಲ್ಲ. ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದು, ಫ್ಯೂಚರ್ ಬಗ್ಗೆ ನಾವು ಹೇಳ್ತಾ ಇರೋದು. ನಾಳೆ ನಾನು ಎಕ್ಸಾಮ್ ಬರೆಯಲ್ಲ. ಐ ವಿಲ್ ನಾಟ್ ರೈಟ್ ಎನ್ ಎಕ್ಸಾಮ್ ಟುಮಾರೋ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಐ ಅನ್ನೋದು ಸಬ್ಜೆಕ್ಟ್, ವಿಲ್ ನಾಟ್ ಅಂತ ಹೇಳ್ಬೋದು ಅಥವಾ ವೋಂಟ್. ಕಾಂಟ್ರಾಕ್ಟ್ ವರ್ಡ್ನಲ್ಲಿ ವೋಂಟ್, ವಿಲ್ ನಾಟ್ ಅಥವಾ ವೋಂಟ್. ಐ ವೋಂಟ್ ರೈಟ್ ಎನ್ ಎಕ್ಸಾಮ್ ಅಥವಾ ಐ ವಿಲ್ ನಾಟ್ ರೈಟ್ ಎನ್ ಎಕ್ಸಾಮ್ ಯಾವ ಥರ ಆದರೂ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ಐ ಅನ್ನೋದು ಸಬ್ಜೆಕ್ಟ್, ವಿಲ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟ್ ಅನ್ನೋದು ವಿ ಒನ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ ಫ್ರೆಂಡ್ಸ್.
ಆನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ವಿಲ್ ನಾಟ್ ಬಿ ಅಥವಾ ವೋಂಟ್ ಬಿ ಹೆಲ್ಪಿಂಗ್ ವರ್ಡ್, ರಿಟರ್ನ್ ಅನ್ನೋದು ವಿ3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಆನ್ ಎಕ್ಸಾಮ್ ವಿಲ್ ನಾಟ್ ಬಿ ರಿಟರ್ನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿರಲ್ಲ. ನಾನು ಎಕ್ಸಾಮ್ ಬರ್ದಿರಲ್ಲ, ನಾನು ಫ್ಯೂಚರ್ನಲ್ಲಿ, ಭವಿಷ್ಯತ್ನಲ್ಲಿ ಹೇಳ್ತಾ ಇರೋದು. ನಾಳೆ ನಾನು ಎಕ್ಸಾಮ್ ಬರ್ದಿರಲ್ಲ ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಐ ವಿಲ್ ನಾಟ್ ರೈಟ್ ಅನ್ ಎಕ್ಸಾಮ್ ಅಥವಾ ಐ ವೋಂಟ್ ರೈಟ್ ಅನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆಯಲ್ಲ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಅನ್ ಎಕ್ಸಾಮ್ ವೋಂಟ್ ಬಿ ಅಥವಾ ಅನ್ ಎಕ್ಸಾಮ್ ವಿಲ್ ನಾಟ್ ಬಿ ರಿಟರ್ನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿರಲ್ಲ ಅಂದರೆ ಫ್ರೆಂಡ್ಸ್ ಮೀನಿಂಗ್ ಬಂದು ನಾನು ಎಕ್ಸಾಮ್ ಬರ್ದಿರಲ್ಲ ನಾಳೆ ಅಂತ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್, ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಯು ವಿಲ್ ನಾಟ್ ಪ್ಲೇ ಕ್ರಿಕೆಟ್. ಯು ವಿಲ್ ನಾಟ್ ಪ್ಲೇ ಕ್ರಿಕೆಟ್ ಅಥವಾ ಯು ವೋಂಟ್ ಪ್ಲೇ ಕ್ರಿಕೆಟ್. ನೀನು ಕ್ರಿಕೆಟ್ ಆಡಲ್ಲ ನಾಳೆ, ನೀನು ಕ್ರಿಕೆಟ್ ಆಡಲ್ಲ ಅಂತ ನಾವು ಹೇಳ್ತಾ ಇರೋದು, ಫ್ಯೂಚರ್ ಬಗ್ಗೆ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಯು ಅನ್ನೋದು ಸಬ್ಜೆಕ್ಟ್, ವಿಲ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಪ್ಲೇ ಅನ್ನೋದು ವಿತ್ ವಿ1 ಫಾರ್ಮ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಸೊ ಫ್ರೆಂಡ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಕ್ರಿಕೆಟ್ ಅನ್ನೋದು ಸಬ್ಜೆಕ್ಟ್, ವಿಲ್ ನಾಟ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಡ್, ಪ್ಲೇಡ್ ಅನ್ನೋದು ವಿ3 ಫಾರ್ಮ್, ಬೈ ಯು ಅನ್ನೋದು ಆಬ್ಜೆಕ್ಟ್. ಇಲ್ಲಿ ಫ್ರೆಂಡ್ಸ್ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಯು ಅನ್ನೋದು ಸಬ್ಜೆಕ್ಟ್ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಯು ಅಂತಾನೆ ಬದಲಾಗುತ್ತೆ. ಯು ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಕ್ರಿಕೆಟ್ ವಿಲ್ ನಾಟ್ ಬಿ ಪ್ಲೇಡ್ ಬೈ ಯು. ಕ್ರಿಕೆಟ್ ಅನ್ನೋದು ನಿನ್ನಿಂದ ಆಡಿರಲ್ಲ ಅಂದರೆ ನೀವು ಕ್ರಿಕೆಟ್ ಆಡಿರಲ್ಲ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಯು ವಿಲ್ ನಾಟ್ ಪ್ಲೇ ಕ್ರಿಕೆಟ್. ಸೆಂಟೆನ್ಸ್ ಬಂದು ಯು ವಿಲ್ ನಾಟ್ ಪ್ಲೇ ಕ್ರಿಕೆಟ್ ಅಥವಾ ಯು ವೋಂಟ್ ಪ್ಲೇ ಕ್ರಿಕೆಟ್. ನೀನು ಅಥವಾ ನೀವು ಕ್ರಿಕೆಟ್ ಆಡಿರಲ್ಲ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಕ್ರಿಕೆಟ್ ವಿಲ್ ನಾಟ್ ಬಿ ಪ್ಲೇಡ್ ಬೈ ಯು. ಕ್ರಿಕೆಟ್ ವೋಂಟ್ ಬಿ ಅಥವಾ ವಿಲ್ ನಾಟ್ ಬಿ ಪ್ಲೇಡ್ ಬೈ ಯು. ನೀವು ಕ್ರಿಕೆಟ್ ಆಡಿರಲ್ಲ ಅಥವಾ ಕ್ರಿಕೆಟ್ ಅನ್ನೋದು ನಿಮ್ಮಿಂದ ಆಡಿರಲ್ಲ ಅಂತ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ? ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್, ಕ್ವಶನ್ ಕೇಳುವಾಗ ನೋಡೋಣ ಫ್ರೆಂಡ್ಸ್. ದ ಸ್ಟ್ರಕ್ಚರ್ ಆಫ್ ದ ಆಕ್ಟಿವ್ ವಾಯ್ಸ್ ಈಸ್ ವಿಲ್ ಅಥವಾ ಶೆಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ1 ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ವಿಲ್ ಅಥವಾ ಶೆಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ವಿ3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ವಿಲ್ ಐ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರಿತೀನಾ? ನಾಳೆ ನಾನು ಎಕ್ಸಾಮ್ ಬರಿತೀನಾ ಅಂತ ಭವಿಷ್ಯದ ಬಗ್ಗೆ ಫ್ಯೂಚರ್ನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ಸೊ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಆಕ್ಟಿವ್ ವಾಯ್ಸ್. ವಿಲ್ ಐ ರೈಟ್ ಅನ್ ಎಕ್ಸಾಮ್? ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಡ್. ಸೊ ಫ್ರೆಂಡ್ಸ್ ನಾವು ಕ್ವಶನ್ ಕೇಳ್ತಾ ಇದೀವಲ್ವಾ? ಸೊ ಹೆಲ್ಪಿಂಗ್ ವರ್ಡ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ, ಗೊತ್ತಲ್ವಾ ಫ್ರೆಂಡ್ಸ್? ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು ವಿ1 ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ ಫ್ರೆಂಡ್ಸ್. ವಿಲ್ ಬಿ ಅನ್ನೋದು ನಮ್ಗೆ ಏನಾಗುತ್ತೆ? ಹೆಲ್ಪಿಂಗ್ ವರ್ಡ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ರಿಟರ್ನ್ ಅನ್ನೋದು ವಿ3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ವಿಲ್ ಅನ್ ಎಕ್ಸಾಮ್ ಬಿ ರಿಟರ್ನ್ ಬೈ ಮೀ? ಎಕ್ಸಾಮ್ ಅನ್ನೋದು ನಮ್ಮಿಂದ ಬರ್ದಿರುತ್ತಾ? ನಾನು ನಾಳೆ ಎಕ್ಸಾಮ್ ಬರ್ದಿರ್ತೀನಾ? ಈ ಥರ ಕ್ವಶನ್ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ಸೊ ಸೆಂಟೆನ್ಸ್ ಬಂದು ವಿಲ್ ಐ ರೈಟ್ ಅನ್ ಎಕ್ಸಾಮ್? ನಾನು ಎಕ್ಸಾಮ್ ಬರಿತೀನಾ? ಸೊ ಇದು ಆಕ್ಟಿವ್ ವಾಯ್ಸ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವಿಲ್ ಅನ್ ಎಕ್ಸಾಮ್ ಬಿ ರಿಟರ್ನ್ ಬೈ ಮೀ? ಎಕ್ಸಾಮ್ ಅನ್ನೋದು, ಪರೀಕ್ಷೆ ಅನ್ನೋದು ನಮ್ಮಿಂದ ಬರ್ದಿರುತ್ತಾ? ನಾನು ಎಕ್ಸಾಮ್ ನಾಳೆ ಬರ್ದಿರ್ತೀನಾ? ಈ ಥರ ಕ್ವಶನ್ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ಸೊ ಇದು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ವಿಲ್ ವಿ ಸಾಲ್ವ್ ದ ಪ್ರಾಬ್ಲಮ್? ನಾವು ಒಂದು ಸಮಸ್ಯೆನ ಪರಿಹಾರ ಮಾಡ್ತೀವಾ? ಫ್ಯೂಚರ್ ಬಗ್ಗೆ ಫ್ಯೂಚರ್ನಲ್ಲಿ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ನಾವು ನಾಳೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಾ? ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಾ? ಈ ಥರ ಕ್ವಶನ್ ಕೇಳುವಾಗ. ಸೊ ಈ ಸೆಂಟೆನ್ಸ್ ಏನಾಗುತ್ತೆ? ಆಕ್ಟಿವ್ ವಾಯ್ಸ್. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಡ್, ವಿ ಅನ್ನೋದು ಸಬ್ಜೆಕ್ಟ್, ಸಾಲ್ವ್ ಅನ್ನೋದು ವಿ1 ಫಾರ್ಮ್, ದ ಪ್ರಾಬ್ಲಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವಿಲ್ ದ ಪ್ರಾಬ್ಲಮ್ ಬಿ ಸಾಲ್ವ್ಡ್ ಬೈ ಅಸ್? ಸಮಸ್ಯೆ ಅನ್ನೋದು ನಮ್ಮಿಂದ ಪರಿಹಾರ ಆಗಿರುತ್ತಾ? ನೋಡಿ ಫ್ರೆಂಡ್ಸ್, ವಿಲ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಡ್, ದ ಪ್ರಾಬ್ಲಮ್ ಅನ್ನೋದು ಸಬ್ಜೆಕ್ಟ್, ಸಾಲ್ವ್ಡ್ ಅನ್ನೋದು ವಿ3 ಫಾರ್ಮ್, ಬೈ ಅಸ್ ಅನ್ನೋದು ನಮಗೆ ಆಬ್ಜೆಕ್ಟ್.
ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಬಂದು ವಿ ಅಲ್ವಾ ಫ್ರೆಂಡ್ಸ್. ಸೊ ಆಕ್ಟಿವ್ ವಾಯ್ಸ್ ನಲ್ಲಿ ವಿ ಇದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ತರ ಬದಲಾಗುತ್ತೆ, ಅಸ್ ಅಂತ ಬದಲಾಗುತ್ತೆ. ಅಸ್ ಅನ್ನೋದು ನಮಗೆ ಆಬ್ಜೆಕ್ಟ್. ಈ ತರ ಓಕೆನಾ ಫ್ರೆಂಡ್ಸ್. ಸೊ ವಿಲ್ ದ ಪ್ರಾಬ್ಲಮ್ ಬಿ ಸಾಲ್ವ್ಡ್ ಬೈ ಅಸ್. ಒಂದು ಸಮಸ್ಯೆ ಅನ್ನೋದು ನಮಗೆ ಪರಿಹಾರ ಮಾಡಿರ್ತೀವ, ನಾವು ಒಂದು ಸಮಸ್ಯೆನ ಪರಿಹಾರ ಮಾಡಿರ್ತೀವ, ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವ, ಈ ತರ ಕ್ವಶನ್ ಕೇಳುವಾಗ ಓಕೆನಾ ಫ್ರೆಂಡ್ಸ್. ಸೊ ಸೆಂಟೆನ್ಸ್ ಬಂದು ವಿಲ್ ವಿ ಸಾಲ್ವ್ ದ ಪ್ರಾಬ್ಲಮ್, ನಾವು ಸಮಸ್ಯೆನ ಪರಿಹಾರ ಮಾಡ್ತೀವ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವ, ಈ ತರ ಕ್ವಶನ್ ಕೇಳುವಾಗ ಇದು ನಮಗೆ ಆಕ್ಟಿವ್ ವಾಯ್ಸ್. ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ತರ ಹೇಳ್ತೀವಿ, ವಿಲ್ ದ ಪ್ರಾಬ್ಲಮ್ ಬಿ ಸಾಲ್ವ್ಡ್ ಬೈ ಅಸ್. ಪ್ರಾಬ್ಲಮ್ ಅನ್ನೋದು ನಮ್ಮಿಂದ ಸಾಲ್ವ್ ಆಗಿರುತ್ತಾ ಅಂದ್ರೆ ಫ್ರೆಂಡ್ಸ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತೀವ, ಈ ತರ. ಸೊ ಇದು ಪ್ಯಾಸಿವ್ ವಾಯ್ಸ್ ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ, ಇಂಟರೋಗೇಟಿವ್ ಸ್ಟೇಟ್ಮೆಂಟ್ ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್ ನೆಗೆಟಿವ್ ಇಂಟರೋಗೇಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ನಲ್ಲಿ ಕ್ವಶನ್ ಕೇಳ್ತಾ ಇರೋದು ನೋಡೋಣ ಫ್ರೆಂಡ್ಸ್. ಆಕ್ಟಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ವಿಲ್ ಅಥವಾ ಶೆಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ V1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ವಿಲ್ ಅಥವಾ ಶೆಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಬಿ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ವಾಂಟ್ ಐ ರೈಟ್ ಅನ್ ಎಕ್ಸಾಮ್, ವಾಂಟ್ ಐ ರೈಟ್ ಅನ್ ಎಕ್ಸಾಮ್ ಈ ಥರ ಆದರೂ ಹೇಳ್ಬೋದು. ವಾಂಟ್ ಅನ್ನೋದು ಕಾಂಟ್ರಾಕ್ಟ್ ವರ್ಡ್ ಫ್ರೆಂಡ್ಸ್, ಅಥವಾ ವಿಲ್ ನಾಟ್ ಅಂತಲೂ ಹೇಳ್ಬೋದು. ವಿಲ್ ಐ ನಾಟ್ ರೈಟ್ ಅನ್ ಎಕ್ಸಾಮ್, ವಾಂಟ್ ಐ ರೈಟ್ ಅನ್ ಎಕ್ಸಾಮ್ ಅಥವಾ ವಿಲ್ ಐ ನಾಟ್ ರೈಟ್ ಅನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆಯಲ್ವಾ, ಫ್ಯೂಚರ್ ಬಗ್ಗೆ ಹೇಳುವಾಗ, ಫ್ಯೂಚರ್ನಲ್ಲಿ ಹೇಳುವಾಗ, ಭವಿಷ್ಯತ್ನಲ್ಲಿ ಹೇಳುವಾಗ, ನಾಳೆ ನಾನು ಎಕ್ಸಾಮ್ ಬರೆಯಲ್ವಾ ಓಕೆನಾ ಫ್ರೆಂಡ್ಸ್. ವಾಂಟ್ ಐ ರೈಟ್ ಅನ್ ಎಕ್ಸಾಮ್ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್. ವಾಂಟ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು V1 ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವಾಂಟ್ ಅನ್ ಎಕ್ಸಾಮ್ ಬಿ ರಿಟನ್ ಬೈ ಮೀ. ಎಕ್ಸಾಮ್ ಅನ್ನೋದು ಪರೀಕ್ಷೆ ಅನ್ನೋದು ನನ್ನಿಂದ ಬರ್ದಿರಲ್ವಾ. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು ಫ್ರೆಂಡ್ಸ್. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು ನಾನು ಎಕ್ಸಾಮ್ ಬರ್ದಿರಲ್ವಾ ನಾನು, ಈ ಥರ ಓಕೆನಾ ಫ್ರೆಂಡ್ಸ್. ಸೊ ವಾಂಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಕ್ವಶನ್ ಕೇಳ್ತಾ ಇದೀವಲ್ವಾ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ. ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ವಾಂಟ್ ಅನ್ ಎಕ್ಸಾಮ್ ಅನ್ನೋದು ಏನಾಗುತ್ತೆ ಫ್ರೆಂಡ್ಸ್, ಸಬ್ಜೆಕ್ಟ್. ವಾಂಟ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ವಾಂಟ್ ಅನ್ ಎಕ್ಸಾಮ್ ಬಿ ರಿಟನ್ ಬೈ ಮೀ, ಪರೀಕ್ಷೆ ಅನ್ನೋದು ನನ್ನಿಂದ ಬರ್ದಿರಲ್ವಾ, ಈ ಥರ. ಸೊ ಸೆಂಟೆನ್ಸ್ ಬಂದು ವಾಂಟ್ ಐ ರೈಟ್ ಅನ್ ಎಕ್ಸಾಮ್ ಅಥವಾ ವಿಲ್ ಐ ನಾಟ್ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರ್ದಿರಲ್ವಾ, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಇದು ಆಕ್ಟಿವ್ ವಾಯ್ಸ್. ಸೊ ಫ್ರೆಂಡ್ಸ್ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ, ವಾಂಟ್ ಅನ್ ಎಕ್ಸಾಮ್ ಬಿ ರಿಟನ್ ಬೈ ಮೀ, ವಾಂಟ್ ಅನ್ ಎಕ್ಸಾಮ್ ಬಿ ಅಥವಾ ವಿಲ್ ಅನ್ ಎಕ್ಸಾಮ್ ನಾಟ್ ಬಿ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರಲ್ವಾ, ಅಂದರೆ ನಾನು ಎಕ್ಸಾಮ್ ಬರ್ದಿರಲ್ವಾ ನಾಳೆ ಅಂತ ಕೇಳ್ತಾ ಇರೋದು ಓಕೆನಾ ಫ್ರೆಂಡ್ಸ್. ಸೊ ಇದು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ವಾಂಟ್ ದೇ ಹೆಲ್ಪ್ ದ ಪೂರ್. ವಾಂಟ್ ದೇ ಹೆಲ್ಪ್ ದ ಪೂರ್ ಅಥವಾ ವಿಲ್ ದೇ ನಾಟ್ ಹೆಲ್ಪ್ ದ ಪೂರ್ ಯಾವ ಥರ ಆದರೂ ಹೇಳ್ಬೋದು ಫ್ರೆಂಡ್ಸ್, ತಪ್ಪೇನಿಲ್ಲ. ವಾಂಟ್ ಅನ್ನೋದು ನಮಗೆ ಕಾಂಟ್ರಾಕ್ಟ್ ವರ್ಡ್ ವಾಂಟ್. ಸೊ ವಾಂಟ್ ದೇ ಹೆಲ್ಪ್ ದ ಪೂರ್ ಅಥವಾ ವಿಲ್ ದೇ ನಾಟ್ ಹೆಲ್ಪ್ ದ ಪೂರ್. ಅವರು ಬಡವರಿಗೆ ಸಹಾಯ ಮಾಡಲ್ವಾ, ಅವರು ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್. ವಾಂಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದೇ ಅನ್ನೋದು ಸಬ್ಜೆಕ್ಟ್, ಹೆಲ್ಪ್ ಅನ್ನೋದು V1 ಫಾರ್ಮ್, ದ ಪೂರ್ ಅನ್ನೋದು ಆಬ್ಜೆಕ್ಟ್. ಸೊ ಇವತ್ತು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ ಫ್ರೆಂಡ್ಸ್. ವಾಂಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ದ ಪೂರ್ ಅನ್ನೋದು ಸಬ್ಜೆಕ್ಟ್, ದ ಪೂರ್ ಬಿ ಫ್ರೆಂಡ್ಸ್, ದ ಪೂರ್ ಬಿ. ವಾಂಟ್ ಬಿ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್. ವಾಂಟ್ ದ ಪೂರ್ ಬಿ ಹೆಲ್ಪ್ಡ್ ಬೈ ದೆಮ್. ಹೆಲ್ಪ್ ಅನ್ನೋದು V3 ಫಾರ್ಮ್, ಬೈ ದೆಮ್ ಅನ್ನೋದು ಆಬ್ಜೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ದೇ. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ದೇ ಇದ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ, ದೆಮ್ ಅಂತ ಬದಲಾಯಿಸ್ತೀವಿ. ದೆಮ್ ಅನ್ನೋದು ನಮಗೆ ಆಬ್ಜೆಕ್ಟ್ ಓಕೆನಾ ಫ್ರೆಂಡ್ಸ್. ವಾಂಟ್ ದ ಪೂರ್ ಬಿ ಹೆಲ್ಪ್ಡ್ ಬೈ ದೆಮ್. ಬಡವರಿಗೆ ಅವ್ರನಿಂದ ಸಹಾಯ ಆಗಿರಲ್ವಾ, ಅವರು ಬಡವರಿಗೆ ಸಹಾಯ ಮಾಡಿರಲ್ವಾ, ಈ ಥರ ಓಕೆನಾ ಫ್ರೆಂಡ್ಸ್. ಸೊ ಸ್ಟೇಟ್ಮೆಂಟ್ ಬಂದು ವಾಂಟ್ ದೇ ಹೆಲ್ಪ್ ದ ಪೂರ್
ಓಂಟ್ ದೇ ಹೆಲ್ಪ್ ದ ಪೂರ್ ಅಥವಾ ವಿಲ್ ದೇ ನಾಟ್ ಹೆಲ್ಪ್ ದ ಪೂರ್, ಅವರು ಬಡವರಿಗೆ ಸಹಾಯ ಮಾಡಲ್ವಾ, ಇದರ ಕ್ವಶನ್ ಕೇಳುವಾಗ, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳುವಾಗ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ವೋಂಟ್ ದ ಪೂರ್ ಬಿ ಹೆಲ್ಪ್ಡ್ ಬೈ ದೆಮ್, ಅವ್ರಿಂದ ಬಡವರಿಗೆ ಸಹಾಯ ಆಗಿರಲ್ವಾ, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾರೆ. ಓಕೆನಾ ಫ್ರೆಂಡ್ಸ್, ಸೊ ಇದು ಪ್ಯಾಸಿವ್ ವಾಯ್ಸ್. ಓಕೆನಾ ಫ್ರೆಂಡ್ಸ್, ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, bye, take care.